ವಾಸ್ತುಶಾಸ್ತ್ರದ ಸಲಹೆಯಂತೆ ಹೂವನ್ನು ಸರಿಯಾದ ಕ್ರಮದಲ್ಲಿ ಬಳಸಿದ್ರೆ ಅದೃಷ್ಟದ ಬಾಗಿಲು ತೆರೆಯಬಹುದು. ವಿಶೇಷವಾಗಿ ದಾಸವಾಳ ಹೂವನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸಿದ್ರೆ ಧನ ಹಾಗೂ ಸಂಪತ್ತಿನ ಹರಿವು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಶುಕ್ರವಾರದಂದು ಗಣಪತಿ ಮತ್ತು ದುರ್ಗಾದೇವಿಯನ್ನ ಸ್ಮರಿಸಿ ಮನೆಯಲ್ಲಿರುವ ಹಣ ಇಡುವ ಸ್ಥಳದಲ್ಲಿ 5 ದಾಸವಾಳ ಹೂಗಳನ್ನ ಇಡಬೇಕು. ಈ ವಿಧಾನವನ್ನು ನಿರಂತರವಾಗಿ ಕನಿಷ್ಠ 7 ದಿನಗಳ ಕಾಲ ಪಾಲಿಸಿದ್ರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಮನೆಯಲ್ಲಿನ ಆರ್ಥಿಕ ಅಸ್ಥಿರತೆ ಅಥವಾ ಹಣಕಾಸಿನ ತೊಂದರೆ ನಿಮಗೆ ಕಾಡುತ್ತಿದ್ರೆ ಸೂರ್ಯದೇವರ ಆರಾಧನೆಯ ಮೂಲಕವೂ ಪರಿಹಾರ ದೊರಕಬಹುದು. ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ನೀಡುವ ವೇಳೆ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ಅದಕ್ಕೆ ದಾಸವಾಳ ಹೂವನ್ನ ಸೇರಿಸಿ ಸೂರ್ಯದೇವರಿಗೆ ಅರ್ಪಿಸಬೇಕು. ಈ ವಿಧಾನವು ಹಣಕಾಸಿನ ಅಡಚಣೆಗಳನ್ನು ದೂರ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕತೆ ಹೆಚ್ಚಿಸಲು ದಾಸವಾಳ ಹೂವಿನ ಗಿಡವನ್ನ ನೆಡುವುದು ಶುಭಕರ. ಆದರೆ ಗಿಡವನ್ನ ಇಡುವ ದಿಕ್ಕು ಮುಖ್ಯವಾಗುತ್ತದೆ. ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ದಾಸವಾಳ ಗಿಡವನ್ನ ಇಟ್ಟರೆ ಧನಾತ್ಮಕ ಶಕ್ತಿ ಹರಿದು ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ ಎನ್ನಲಾಗಿದೆ.